ನಮಸ್ತೆ. ಗಾಂಧಿ ಬಜಾರಲ್ಲಿ ಮಾರುತಿ ಕನ್ವೆನ್ಷನ್ ಹಾಲ್ ಇಲ್ಲಿ 13 ಮತ್ತು 14ರಂದು ಶ್ರೇಷ್ಠ ಉತ್ಪನ್ನಗಳ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ಗಳು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಡೆಕೋರೇಷನ್ ಐಟಮ್ ಹೀಗೆ ಎಲ್ಲವನ್ನು ಇಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟ್ ಅನಿಸಿದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಕಲ್ಕತ್ತಾ ಹ್ಯಾಂಡ್ಮೇಡ್ ನ್ಯಾಚುರಲ್ ಆಗಿ ಮಾಡೋದು. ಮತ್ತೆ ಕೋಮರಲ್ಲಿ ಆಡಕ್ಕೆ ಇನ್ನೊಂದು ನಿಮಗೆ ರೂಮ್ ಒಳಗಡೆ ಹೆಂಗ್ ಮಾಡಿರಕ್ಕೆ ತುಂಬಾ ಒಳ್ಳೆ ಇದು ಲ್ಯಾಂಪ್ ಹರಿಯಾಣದು. ಅಂದ್ರೆ ನೀವು ಬೇರೆ ಬೇರೆ ಹಾರ್ಟ್ ಅನ್ನ ಇಟ್ಟಿದ್ದೀರಾ ಬೇರೆ ಬೇರೆ ಕಡೆದು. ಬೇರೆ ಬೇರೆ ಕಡೆಯಿಂದ ಇದು ಕೋನಾ ಪರ್ಸ್ ಅಂತ ಹೇಳ್ತಾರೆ, ಮಣಿಪುರಿಂದ. ಓಕೆ ಓಕೆ. ಮಣಿಪುರ್ ಇದು ಸೇಮ್. ಇದು ಕ್ರೋಶೆಟ್ ಹ್ಯಾಂಡ್ಮೇಡ್ ಸ್ಮಾಲ್ ಎಲ್ಲ ವಾಷೇಬಲ್. ಸುಮಾರು ವರ್ಷಗಳೇನು ಆಗಲ್ಲ. ಏನಾಗಲ್ಲ, ವಾಷೇಬಲ್ ಆರಾಮಾಗಿ. ಇದು ಪೇನ್ ಸ್ಟೈಲ್ ಕೋನಾ ಗ್ರಾಸ್ ಅಂತಾರೆ, ಗ್ರಾಸ್ ಇಂದ ತಯಾರಿಸಿರೋದು. ಇದು ಟ್ರೆಂಡ್ ಮಣಿಪುರಿ ಅವ್ರದ್ದು. ಇದು ಒಂದು ಹುಲ್ಲು ಬರುತ್ತೆ, ಆ ಹುಲ್ಲಿಂದ ತಗೊಂಡ್ ಬಂದು ನೇಯ್ತಾರೆ. ಈ ಬ್ಯಾಗ್ಸ್ ಎಲ್ಲ ಪಿಂಕ್ ರೋಸ್ ಡಿಸೈನ್, ರೋಸ್ ಫ್ಲವರ್ ಎಲ್ಲ ಇದು ಕ್ರೋಶ ಅಂತ ಜೂಟ್ ಅಂತ ಹೇಳ್ತಾರೆ, ಜೂಟ್ ಕ್ಲಚ್. ಮತ್ತೆ ಇದು ಸೇಮ್ ಇದು ಬೀಟ್ಸ್. ಇದು ಸೇಮ್ ಇದೆಲ್ಲ ಮಾಡಿರೋದು ಮಣಿಪುರ ಸ್ಪೆಷಲ್. ನೀರು ಹಾಳಾಗಲ್ಲ, ಹೌದು. ವಾಶ್ ಮಾಡೋದು ಎಷ್ಟು ವರ್ಷ ಏನು ಅನ್ಸಲ್ಲ, ಮತ್ತೆ ಯೂನಿಕ್ ಆಗಿದೆ. ಕರೆಕ್ಟ್ ಬರುತ್ತೆ. ಎಲ್ಲ ಹ್ಯಾಂಡ್ಮೇಡ್ ಜೂಟ್. ಇದೇನು ಜೂಟ್? ಇದು ಜೂಟ್ ಬ್ಯಾಗ್ ಇಂದ ಮಾಡಿರುವಂತದ್ದು. ಬ್ಯಾಗ್ ಪರ್ಸು. ಓ ವಾವ್. ಜೂಟ್ ಕ್ರೋಶೆಟ್ ಅಂತ ಹೇಳ್ತಾರೆ, ಕ್ರೋಶೆಟ್ ಎಲ್ಲ ಹ್ಯಾಂಡ್ಮೇಡ್. ಹೊರಗಡೆ ಕ್ರೋಶ ಮಾಡಿದ್ದಾರೆ, ಜೂಟಿಂದ ಥ್ರೆಡ್ ಇಂದ ಕ್ರೋಶ ಮಾಡಿರೋದು. ಡಿಸೈನ್ ಯೂನಿಕ್ ಆಗಿದೆ, ಲಾಂಗ್ ಆಗಿದೆ. ಹೌದು, ಯೂನಿಕ್ ಆಗಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇದೆಲ್ಲ ವುಡ್ ಎಲಿಫೆಂಟ್, ಲ್ಯಾಂಪ್ಸ್, ವ್ಯಾಸ್, ಫ್ಲವರ್ ಹಚ್ಚಕ್ಕೆ ಫ್ಲವರ್ ಹಚ್ಬೋದು. ಹೀಗೆ ಮನೇಲಿ ಡೆಕೋರೇಷನ್. ಇದು ಲಾಂಡ್ರಿ ಬಾಸ್ಕೆಟ್. ಸೇಮ್ ಮಣಿಪುರದಿಂದ ಬಂದಿದೆ. ಮಣಿಪುರಿ ಅವರದೇ ಲಾಂಡ್ರಿ ಬಾಸ್ಕೆಟ್. ಮತ್ತೆ ಕೋಕೋನಟ್ ಶೆಲ್ ಇದೆ. ಕೋಕೋನಟ್ ಕೇರಳ ಇಂದ ಬಂದಿದೆ. ಇದು ಕೇರಳ ಸ್ಪೆಷಲ್. ಈ ಸ್ಪೈಸಿ ಕ್ಯಾಂಡಲ್ ಅಂದ್ರೆ ಅದ್ರದ್ದು ಸ್ಮೆಲ್ ಬರುತ್ತೆ ಹಂಚಿದ್ಮೇಲೆ. ಗೊತ್ತಾಯ್ತು, ಅದ್ರಲ್ಲಿ ಮಸಾಲೆದು ಫ್ಲೇವರ್ ಬರುತ್ತೆ. ಇದು ಬೌಲ್, ಕೋಕೋನಟ್ ಬೌಲ್. ವಾವ್, ನೈಸ್. ಇದು ಪೇನ್ ಸ್ಟೈಲ್ ಚೆನ್ನಾಗಿದೆ. ಸೆಲ್ಲು ಅಂತ ದೊಡ್ಡದಾಗಿ. ಇದು ಬ್ರಷ್ ಹೋಲ್ಡರ್. ಇಲ್ಲಿ ಬ್ರಷ್ ಹೋಲ್ಡರ್, ಸ್ಪೂನ್ಸ್ ಎಲ್ಲ ಇರಕ್ಕೆ ಬ್ರಷ್ ಹೋಲ್ಡರ್. ಮತ್ತೆ ಸ್ಪೂನ್ ಅಂಡ್ ಬೌಲ್, ಸೂಪ್ಸ್, ಸ್ನಾಕ್ಸ್. ಇದು ಕ್ಯಾಂಡಲ್. ಇದು ಕೂಡ ಮಸಾಲೆಯಿಂದ ಸ್ಪೈಸಿ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಈ ಬೌಲ್ ನಿಮಗೆ ಮೆಟಲ್ ಬೌಲು, ಮತ್ತೆ ನಾವೇನಾದ್ರೂ ಹಾಕಿಟ್ಕೋಬಹುದು. ಇದು ಟ್ರೈಬಲ್ ಕಾಪಲ್ ಅಂತ ಹೇಳ್ತಾರೆ.
ಸೆಟ್ ಆಫ್ 2 ಟ್ರೈಬಲ್ ಕಾಪಲ್ ದಿಯಾ ಎಲ್ಲ ಡೆಕೋರೇಷನ್ಗೆ ಡೆಕೋರೇಷನ್ಗೆ ಅದೆಲ್ಲ ಮೆಟಲ್. ಎಷ್ಟು ವರ್ಷ ಏನು ಆಗಲ್ಲ. ಇದು ಪೆನ್ ಸ್ಟ್ಯಾಂಡ್, ಈ ಬೀರು ಪೆನ್ ಸ್ಟ್ಯಾಂಡ್, ಸೊ ಎಲಿಫೆಂಟ್ ಸೈಕಲ್ ಬೋತ್ ಪೆನ್ ಸ್ಟ್ಯಾಂಡ್ ಯೂನಿಕ್ ಆಗಿದೆ. ಇದು ಟ್ರೈಬಲ್ ಕಾಪಲ್ಸ್ ಅಂತ ಹೇಳ್ತಾರೆ. 4 ಸೆಟ್ ಆಫ್ 4 ಕೃಷ್ಣ ಎಲ್ಲರಿಗೂ ಗೊತ್ತಿದೆ. ಇದು ಮೆಟಲ್ ಕಾಪರ್ ಅಲ್ವಾ? ಮೆಟಲ್ ಮ್ಯಾಮ್. ಇದು ಬ್ಯಾಗ್ಸ್ ಬೇಕಂತ ಕೋನಾ ಗ್ರಾಸ್, ಕೋನಾ ಇಲ್ಲ ಕೋನಾ ಗ್ರಾಸ್ ಮಣಿಪುರ ಸ್ಪೆಷಲ್ ಬ್ಯಾಗ್ಸ್. ಇದು ಫ್ಲವರ್ ತೋರಿಸಿ ಮ್ಯಾಮ್. ಅದ್ರ ಮೇಲೆ ಕ್ರೋಶಾಲಿ ವರ್ಕ್ ಮಾಡಿರೋದು. ಆಕ್ಚುಲಿ ಇದು ತುಂಬಾ ಹೆಲ್ದಿ ಮತ್ತೆ ತುಂಬಾ ಒಳ್ಳೇದು ಹೆಲ್ತಿಗೆ. ಇದು ಡೆಕೋರೇಷನ್ಗೆ ಚೆನ್ನಾಗಿದೆ. ಮತ್ತೆ ಸ್ವಿಂಗಿಂಗ್ ಗುಡಿಯಾ ಅಂತ ಹೇಳ್ತಾರೆ. ಎಲ್ಲ ಜೋಧ್ಪುರ್ದು. ಓಕೆ. ಸ್ಪೈಸಿ ಇದೆಲ್ಲ ಸ್ಪೈಸಿ ಸೆಂಟೆಡ್ ಕ್ಯಾಂಡಲ್. ಮನೇಲಿ ಎಲ್ಲಾದ್ರೂ ಹ್ಯಾಂಗಿಂಗ್ ಮಾಡೋದು. ಸೆಟ್ ಆಫ್ 3 ಸೆಟ್. ಒಂದು ಸೆಟ್ಗೆ ಇನ್ನು ಉದ್ದ ಬೇಕಂದ್ರೆ 3 ಸೆಟ್ಸ್ ಇದೆ. ಶಾರ್ಟ್ ಇದೆ ಮತ್ತೆ ಲಾಂಗ್ ಇದೆ. ಇದು ಲಾಂಗ್ ಬೇರೆ 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 ಸಿಂಗಲ್ ಇದೆ, 3 ಸ್ಟೆಪ್ಸ್ ಇದೆ. ಓಕೆ. ಪೋಸ್ಟರ್ ಬೇರೆ ಬೇರೆ ಇದು ಫ್ರಿಜ್ ಮ್ಯಾಗ್ನೆಟ್. ಓಕೆ. ಫ್ರಿಜ್ ಮ್ಯಾಗ್ನೆಟ್ ಬೇರೆ ಬೇರೆ ಕಲರ್ಸ್ ಇದೆ. ಎಲ್ಲ ಹ್ಯಾಂಡ್ ಮೇಡ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೇಂಟಿಂಗ್ ಎಲ್ಲ ಮ್ಯೂರಲ್ಸ್. ಕೀ ಹೋಲ್ಡರ್ ಅಲ್ವಾ? ಯೂನಿಕ್ ಆಗಿದೆ. ಇದೆಲ್ಲ ಡೆಕೋರೇಷನ್ ಇದೆಲ್ಲ ಫ್ಲವರ್ಸ್ ಹ್ಯಾಂಗ್ ಮಾಡಕ್ಕೆ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ಮ್ಯೂರಲ್ಸ್ ಎಲ್ಲ ಹ್ಯಾಂಡ್ ಮೇಡ್, ಯಾವುದು ಮೆಷಿನರಿ ಅಲ್ಲ, ಎಲ್ಲ ಹ್ಯಾಂಡ್ ಮೇಡ್. ಈ ಫ್ರೂಟ್ ಬಾಸ್ಕೆಟ್ ಅಂತ ಹೇಳ್ತಾರೆ. ಫ್ರೂಟ್ ಬಾಸ್ಕೆಟ್ ಇದು. ಫ್ರೂಟ್ ಬಾಸ್ಕೆಟ್ ಡೈನಿಂಗ್ ಟೇಬಲ್ ಅಲ್ಲಿ ಇಡಕ್ಕೆ. ಕಾಪರ ಇದು? ಕಾಪರ್ ಮತ್ತೆ ವೀಲ್ಸ್ ಇದೆ, ವೀಲ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲ್ ಅಲ್ಲಿ ಫ್ರೂಟ್ಸ್ ಎಲ್ಲ ಇಡಕ್ಕೆ. ಯೂನಿಕ್ ಡೆಕೋರೇಷನ್ ತರ ಇರುತ್ತೆ. ಐರನ್ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಮತ್ತೆ ಫ್ಲವರ್ಸ್ ಇದೆ. ಫ್ಲವರ್ಸ್ ಅಂದ್ರೆ ಯಾವ ತರ ಏನೇನು ಇರುತ್ತೆ ಹಿಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಇರಕ್ಕೆಲ್ಲ ಎಲ್ಲ ಮೆಟಲ್. ಮನೇಲಿ ವಾಲ್ಗೆ, ಬೆಡ್ರೂಮ್ ಅಲ್ಲಿ, ಹಾಲ್ ಅಲ್ಲಿ. ಅಂದ್ರೆ ಅದು ಲೈಫ್ ಟೈಮ್ ಏನಾಗಲ್ಲ ಕಾಪರ್ ಇರೋದ್ರಿಂದ. ಹೌದು, ಏನಾಗಲ್ಲ. ಏನೋ ಡಸ್ಟ್ ಬೀಳ್ಬೋದು, ನಾವು ಸುಮ್ಮನೆ ಜಸ್ಟ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಡ್ರೈ ಕ್ಲಾತ್ ಅಂದ. ನಿಮ್ಗೇನಾದರೂ ಇಷ್ಟ ಆದರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.